ಮೈಸೂರಿನಲ್ಲಿ ವಾಹನ ಕೊಳ್ಳುವ ಗ್ರಾಹಕರೇ ಎಚ್ಚರ ಎಚ್ಚರ ಎಚ್ಚರ. ಇಂಡಿಯಾ ಗ್ಯಾರೇಜ್ ಶೋರೂಮ್ನಲ್ಲಿ ವಾಹನ ಕೊಳ್ಳುವ ಮುನ್ನ ಯೋಚಿಸಬೇಕಾದ ಸುದ್ದಿ ಇದು. ಮೈಸೂರಿನ ಹಿನ್ಕಲ್ ರಸ್ತೆಯಲ್ಲಿರುವ ಇಂಡಿಯಾ ಗ್ಯಾರೇಜ್ನಲ್ಲಿ ವಾಹನ ಕೊಂಡು ಸಂಕಷ್ಟಕ್ಕೀಡಾದ ರೈತ. ಖರೀದಿಸುವಾಗ ಪ್ರತಿಯೊಂದು ಬಿಡಿ ಭಾಗಗಳಿಗೂ ಇನ್ಶೂರೆನ್ಸ್ ಅಂದ್ರು, ಪ್ರಾಬ್ಲಮ್ ಆದಾಗ ಕೈ ಕೊಟ್ರು. ಮಹೀಂದ್ರಾ ಕಂಪನಿಯ ಇಂಡಿಯಾ ಗ್ಯಾರೇಜ್ ಶೋರೂಮ್ ಸಿಬ್ಬಂದಿಗಳ ನೌಟಂಕಿ ಆಟಕ್ಕೆ ಗ್ರಾಹಕ ಬಲಿ. ಇಂಡಿಯಾ ಗ್ಯಾರೇಜ್ ದಗಲ್ಬಾಜಿ ಇನ್ಶೂರೆನ್ಸ್ ಕಳ್ಳಾಟಕ್ಕೆ ರೈತ ಪಾವತಿಸಿದ್ದು ಬರೋಬ್ಬರಿ 55,000. ಇಂಡಿಯಾ ಗ್ಯಾರೇಜ್ ವಿರುದ್ಧ ಪೊಲೀಸ್ ದೂರು ನೀಡಿದ ರೈತ ಮುಖಂಡ, ಘಟನೆ ಕುರಿತು ಹೇಳಿದ್ದೇನು? ಹಳ್ಳಿಯ ಯುವ ರೈತನೋರ್ವ ಜೀವನದ ಆದಾಯಕ್ಕಾಗಿ ಸಾಲ ಮಾಡಿ ಕಮರ್ಷಿಯಲ್ ವಾಹನ ಕೊಂಡು ಶೋರೂಮ್ ಸಿಬ್ಬಂದಿಗಳ ದಗಲ್ಬಾಜಿತನದಿಂದ ಬರೋಬ್ಬರಿ 55,000 ಕಳೆದುಕೊಂಡಿರುವ ಘಟನೆ ಇದೀಗ ಹೊರಬಿದ್ದಿದೆ. ಹೌದು, ಮೈಸೂರಿನ ಹಿನ್ಕಲ್ ರಸ್ತೆಯಲ್ಲಿರುವ ಮಹೀಂದ್ರಾ ಕಂಪನಿಯ ಇಂಡಿಯಾ ಗ್ಯಾರೇಜ್ನಲ್ಲಿ ಚಾಮರಾಜನಗರದ ರೈತ ಮಹದೇವ ಪ್ರಸಾದ್ ಗೂಡ್ಸ್ ವಾಹನ ಖರೀದಿಸಿದ್ದಾರೆ. ಅದಕ್ಕೆ ಇನ್ಶೂರೆನ್ಸ್ ಹಣ ಎಂದು 24,000 ಪಾವತಿಸಿದ್ದಾರೆ. ವಾಹನದ ಪ್ರತಿಯೊಂದು ಬಿಡಿ ಭಾಗಗಳಿಗೂ ಇನ್ಶೂರೆನ್ಸ್ ಹಣ ಕವರ್ ಆಗುತ್ತೆ ಎಂದು ಭರವಸೆ ತುಂಬಿ ಚೋಳ ಇನ್ಶೂರೆನ್ಸ್ ಮಾತ್ರ ಮಾಡಿಸಬೇಕು ಎಂದು ಆ ಕಂಪನಿಗೂ ಬಿಸ್ನೆಸ್ ಮಾಡಿದ್ದಾರೆ. ಇತ್ತ ರೈತ ನನ್ನ ವಾಹನಕ್ಕೆ ಇನ್ಶೂರೆನ್ಸ್ ಪಾವತಿಸಿದ್ರೆ ಯಾವುದೇ ತೊಂದರೆಯಾದ್ರೂ ಹಣ ಬರುತ್ತೆ ಎಂದ ಇಂಡಿಯಾ ಗ್ಯಾರೇಜ್ ಸಿಬ್ಬಂದಿಯ ಮಾತುಗಳನ್ನ ನಂಬಿ 24,000 ಹಣ ಪಾವತಿಸಿ ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ವಾಹನ ಖರೀದಿಸಿ 5-6 ತಿಂಗಳು ಯಾವುದೇ ಸಮಸ್ಯೆ ಇಲ್ಲ, ಸರಿಯಾದ ಸಮಯಕ್ಕೆ ಸರ್ವಿಸ್ ಮಾಡಿಸಿ ಇಎಂಐ ಪಾವತಿಸಿದ್ದಾರೆ. ಆದರೆ ಕಳೆದ ಫೆಬ್ರವರಿ ತಿಂಗಳಲ್ಲಿ ವಾಹನದ ದುಬಾರಿ ಬಿಡಿ ಭಾಗಗಳು ಕಳುವಾಗಿವೆ. ಈ ಕುರಿತು ಕುದೇರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿ ಸ್ಥಳ ಮಹಜರು ಪೂರ್ಣಗೊಂಡಿದೆ. ಇನ್ನು ಈ ವಿಚಾರವಾಗಿ ಇಂಡಿಯಾ ಗ್ಯಾರೇಜ್ನಲ್ಲಿ ದುಬಾರಿ ಬಿಡಿ ಭಾಗಗಳನ್ನು ಹಾಕಿಸಿದ್ದಾರೆ. ಅದರ ಹಣ 55,000 ಪಾವತಿಸಿದ್ದಾರೆ. ಅಲ್ಲಿನ ಸಿಬ್ಬಂದಿ ಎಫ್ಐಆರ್ ಮಾಡಿಸಿ ಕೆಲ ದಾಖಲೆಗಳನ್ನು ಕೊಡಿ, ಇನ್ಶೂರೆನ್ಸ್ ಹಣ ಬರುತ್ತೆ ಎಂದು ತಿಳಿಸಿದ್ದಾರೆ. ಅದರಂತೆ ಅವರು ಹೇಳಿದ ಎಲ್ಲ ದಾಖಲೆ ನೀಡಿದ್ರು. 55,000 ಹಣ ಮಾತ್ರ ಪಾವತಿಯಾಗಿಲ್ಲ. ಈಗ ಕೇಳಿದ್ರೆ ಇನ್ಶೂರೆನ್ಸ್ನಲ್ಲಿ ಇದಕ್ಕೆ ಕ್ಲೈಮ್ ಇಲ್ಲ ಎನ್ನುತ್ತಿದ್ದಾರೆ ದಗಲ್ಬಾಜಿ ಸಿಬ್ಬಂದಿಗಳು. ಮತ್ತೆ ಜೋರು ಮಾಡಿ ಪ್ರಶ್ನಿಸಿದ್ರೆ ನೀವು ದಾಖಲೆಗಳನ್ನು ನೀಡಿಲ್ಲ ಎಂದಿದ್ದಾರೆ. ಸಾಲ ಮಾಡಿ ಕಷ್ಟಪಟ್ಟು ವಾಹನ ಕೊಂಡು ಇಂಡಿಯಾ ಗ್ಯಾರೇಜ್ನವರ 420 ಆಟಕ್ಕೆ ಹಣ ಪಾವತಿಸಿದ ರೈತ ಪ್ರತಿನಿತ್ಯ ಶೋರೂಮ್ ಅಲೆಯುವಂತಾಗಿದೆ. ಇಂಡಿಯಾ ಗ್ಯಾರೇಜ್ನಲ್ಲಿ ವಾಹನ ಕೊಳ್ಳುವ ಮುನ್ನ 10 ಬಾರಿ ಯೋಚಿಸಿ ಪ್ರತಿಯೊಂದು ಮಾಹಿತಿಗಳನ್ನು ಕೇಳಿ ದಾಖಲೆಗಳಂತೆ ಕ್ರೋಢೀಕರಿಸಿ. ಯಾಕಂದ್ರೆ 2 ನಾಲಿಗೆ ಅಡ್ನಾಡಿ ಸಿಬ್ಬಂದಿಗಳು ಯಾವಾಗ ನಾಲಿಗೆ ತಪ್ಪುತ್ತಾರೋ ಹೇಳಕ್ಕಾಗಲ್ಲ ಎನ್ನುತ್ತಿದ್ದಾರೆ ನೊಂದ ರೈತ. 24,000 ರೂಪಾಯಿ ಬೆಲೆ ಬಾಳುವಂಥ ಇನ್ಶೂರೆನ್ಸನ್ನು ಗಾಡಿ ಮೇಲೆ ಮಾಡಿಸಿರ್ತಾರೆ. ಅದೇ ರೀತಿ ಮೇ 10ನೇ ತಾರೀಕು ನಮ್ಮ ಮಹೀಂದ್ರ ಜೀತೋ ವೆಹಿಕಲ್ಲು ಮನೆ ಹತ್ರ ನಿಲ್ಲಿಸಿದಾಗ ಇದರ ಡೆಫ್ ಟ್ಯಾಂಕ್ ಅಂತ ಅದರ ಅಂದಾಜು ಬೆಲೆ ಸುಮಾರು 55,000 ರೂಪಾಯಿ ಆಗುತ್ತೆ, ಕಳ್ತನವಾಗುತ್ತೆ. ಫೆಬ್ರವರಿ 10ನೇ ತಾರೀಕು ಕಳ್ತನ ಆದಾಗ ಪುನಃ ಸೋಮವಾರ ನಾನು ಇಂಡಿಯಾ ಗ್ಯಾರೇಜ್ ಹತ್ರ ನಾನು ಗಾಡಿ ತಗೊಂಡೋಗೋದಾಗ ಈ ರೀತಿ ನಿಮ್ಮದು ಡೆಫ್ ಟ್ಯಾಂಕ್ ಕಳುವಾಗಿದೆ ಸರ್, ಇದನ್ನು ನೀವು ಕಂಪ್ಲೇಂಟ್ ಮಾಡಿ FIR ಮಾಡಿಸಿ, ಆಗ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅಂದ್ಬಿಟ್ಟು ಶೋರೂಮ್ನವ್ರು ನನಗೆ ಹೇಳಿರ್ತಾರೆ. ಅದರಂತೆ ನಾನು 14ನೇ ತಾರೀಕು ನಮ್ಮ ಸಂಬಂಧಪಟ್ಟ ಠಾಣೆಯಾದ ಕುದೇರಲ್ಲಿ FIR ಮಾಡಿಸಿ FIR ಕಾಪಿ ಮತ್ತು ಇನ್ಶೂರೆನ್ಸ್ ಕಾಪಿ ಎಲ್ಲನೂ ಸಂಬಂಧಪಟ್ಟ ಶೋರೂಮ್ನಲ್ಲಿ ಸಲ್ಲಿಸಿರ್ತೀನಿ. ಅಲ್ಲ, ನಾನು ಒಬ್ಬ ಹೋರಾಟಗಾರನಾಗಿ ನಾನು ಜನರಲ್ಲಿ ಮನವಿ ಮಾಡೋದಿಷ್ಟೇ, ಈ ಏನು ಸಾರ್ವಜನಿಕವಾಗಿ ಹಣ ಲೂಟಿ ಮಾಡ್ತಾವ ಈ ಇನ್ಶೂರೆನ್ಸ್ ಕಂಪ್ನಿಗಳು, ಇದನ್ನು ಯಾರು ನಂಬೇಡಿ. ಇದ್ದಲ್ಲಂತೂ ಸರ್ ಆ ಇಂಡಿಯಾ ಗ್ಯಾರೇಜಲ್ಲಿ ಕಸ್ಟಮರ್ಗಳು ದಿನಕ್ಕೆ 2-3 ನಾನು ಒಂದು 4-5 ಬಾರಿ ಹೋಗಿದ್ದೀನಿ ಇಂಡಿಯಾ ಗ್ಯಾರೇಜ್ಗೆ ನನ್ನ ಗಾಡಿ ರಿಪೇರಿ ಸಂಬಂಧದಲ್ಲಿ. 2-3 ಕಸ್ಟಮರು ಡೈಲಿ ಜಗಳಾಡ್ತಾರೆ. ಯಾಕಂದರೆ ಇವರ ವರ್ತನೆ ಆಗಿರುತ್ತೆ. ಗಾಡಿ ಕೊಡೋ ತನಕ ದಿನಕ್ಕೆ 5 ಸಾರಿ ನಮಗೆ ಫೋನ್ ಮಾಡ್ತಾರೆ. ಗಾಡಿ ಕೊಟ್ಟ ಮೇಲೆ ಯಾವುದೇ ರೀತಿಯಾದ ಸ್ಪಂದಿಸಲ್ಲ. ಇಂಡಿಯಾ ಗ್ಯಾರೇಜ್ ಮೇಲವರು ಕಂಪ್ಲೇಂಟ್ ಮಾಡ್ತೀನಿ, ಇನ್ಶೂರೆನ್ಸ್ ಕಂಪ್ನಿಯವ್ರ ಮೇಲೂ ಕಂಪ್ಲೇಂಟ್ ಮಾಡ್ತೀನಿ. ಯಾವುದು ಕನ್ಸ್ಯೂಮರ್ ಕೋರ್ಟ್ಲು ದಾವೆ ಹೂಡೋಕ್ಕೆ ನಾನು ಸನ್ನದ್ಧನಾಗಿದ್ದೀನಿ ಸರ್.